ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮಣ್ಣ ಪ್ರವೀಣನ ಸೇರಿಬಿಟ್ಟು ಎಲ್ಲೋ ಹೋಗ್ತಿದ್ದೇವೆ, ಗೊತ್ತಿಲ್ಲ. ನಮ್ಮಣ್ಣ ನನಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಎಲ್ಲಂತ ಗೊತ್ತಿಲ್ಲ. ಫಸ್ಟಿಗೆ ಏನೋ ಗಾಡಿ ಸರ್ವಿಸ್ ಮಾಡಿಸ್ಬೇಕಂತಿದ್ದಾರೆ. ಸೊ ಸರ್ವಿಸ್ ಮಾಡಿಸಿ ಎಲ್ಲೋಗೋದಂತ ನೋಡೋಣ. ಸೊ ಡೈಲಿ ಅಪ್ಲೋಡಿಂಗ್ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಣ್ಣ, ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಏನಂತೀರಾ? ಅನ್ನಕ್ಕೆ ಬರಲ್ಲ, ಏನಾರ ಅನ್ನಿ. ಸೊ ಫ್ರೆಂಡ್ಸ್, ಇವಾಗ ಗಾಡಿ ವಾಶ್ ಮಾಡಿಸ್ಕೊಂಡು ಸರ್ವಿಸ್ ಆಗಿದೆ ಗಾಡಿದು. ನೀವು ನೋಡಿದ್ರಿ, ನಾನು ಗಾಡಿ ಸರ್ವಿಸ್ ಮಾಡಿದ್ದು ವೀಡಿಯೋ ಹಾಕಿದ್ದೆ ಇವತ್ತು ಗಾಡಿ ಹೊರಗೆ. ನಮ್ಮ ಅಣ್ಣನ ಹಾರನ್ ನೋಡಿರಿ ಫ್ರೆಂಡ್ಸ್. ಅಣ್ಣ, ಒಂದು ಸತಿ ಹಾರನ್ ನೋಡಿರಿ ಹೆಂಗಿದೆ ಫ್ರೆಂಡ್ಸ್. ಹಾರನ್ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಎಸ್, ಇಲ್ಲ ಅಂದರೆ ನೋ, ಅಷ್ಟೇ ಫ್ರೆಂಡ್ಸ್. ನೀವು ಜಾಸ್ತಿ ನಮಗೆ ಏನು ಮಾಡೋದು ಬೇಡ ಫ್ರೆಂಡ್ಸ್. ಒಂದು ಕಮೆಂಟ್, ಲೈಕ್, ಶೇರ್ ಇಷ್ಟು ಮಾಡಿಬಿಟ್ರೆ ಭಾಳ ಖುಷಿಯಾಗುತ್ತೆ ನಮಗೆ. ಸೊ ಇವಾಗ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೇವೆ, ನೋಡೋಣ. ನಾನು ಉಣ್ಕಲ್ ಕೆರೆ ಅಂದಿದ್ದೀನಿ ಫ್ರೆಂಡ್ಸ್. ಉಣ್ಕಲ್ ಕೆರೆಗೆ ಹೋಗ್ವಿ, ಇಲ್ಲಾರೇ ಇಲ್ಲ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ನಾವು ಇವಾಗ ಜ್ಯೂಸ್ ಕುಡಿದು ಇಲ್ಲೇ ಮೇಲೆ ನಮ್ಮ ಚಿಕ್ಕಮ್ಮ ಮನೆ ಮೇಲೆ ಗಣಪತಿ ದೇವಸ್ಥಾನ ಇದೆ. ಸೊ ನಮ್ಮಣ್ಣ ನೀರ್ಸಾಗರ್ ಕೆರೆ ಹೋಗೋಣ ಅಂತಿದ್ರು. ಅದು ಹುಬ್ಳಿ ಧಾರವಾಡ ಮಧ್ಯೆ ಬರುತ್ತೆ ನೀರ್ಸಾಗರ್ ಕೆರೆ. ಬೇಡ ಅಂತಿದ್ದಾರೆ, ಇವತ್ತು ಅಮಾವಾಸ್ಯೆ ಬೇರೆ. ಸೊ ಅದಕ್ಕಾಗಿ ಇಲ್ಲಿ ಗಣಪತಿ ದೇವಸ್ಥಾನ ಹತ್ರ ಬಂದಿರ್ತೀವಿ. ಸೊ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ನೀವು, ಕ್ಲೋಸ್ ಇದೆ ಗಣಪತಿ ದೇವಸ್ಥಾನ. ಎಲ್ಲೇ ಮೇಲೆ ಹೋಗೋಣ ಅಂದಿದ್ದೆ ನಮ್ಮ ಅಣ್ಣಗೆ, ಹಂಗೆ ಒಂದು ಲಾಂಗ್ ಡ್ರೈವ್. ನೋಡಿ ನೀವು, ಕ್ಲೋಸ್ ಇದೆ ದೇವಸ್ಥಾನ. ಸೊ ಅದಕ್ಕಾಗಿ ಇಲ್ಲೇ ಎಲ್ಲರೂ ಹೋಗಿ ಬರೋಣ ಅಂತ ನಮ್ಮ ಅಣ್ಣಗೆ ಹೇಳ್ತಿದ್ದೀನಿ. ಇಲ್ಲಿ ನೋಡಿದರೆ ಯಾರೂ ಇಲ್ಲ ಫ್ರೆಂಡ್ಸ್. ನೀವು ನೋಡ್ಬೋದು, ಇಲ್ಲೇ ಇರೋ ದೇವಸ್ಥಾನ ಕ್ಲೋಸ್ ಐತೆ. ಸೊ ಫ್ರೆಂಡ್ಸ್, ನಮ್ಮ ಪ್ಲ್ಯಾನ್ ಇವಾಗ ಚೇಂಜ್ ಆಗಿದೆ. ಸೊ MAT ಹತ್ರ ಇರೋ ಒಂದು ತೋಟದಲ್ಲಿ, ಮಾವಿನಕಾಯಿ ತೋಟದಲ್ಲಿ ಇವಾಗ ಮಾವಿನಕಾಯಿ ತಗೊಂಡು ಬರ್ಬೇಕು ಅಂದ್ಕೊಂಡಿದ್ದೇವೆ. ಸೊ ಅಲ್ಲಿ ಯಾರ್ಯಾರ ಅವ್ರ ಓನರ್ ಏನಾರ ಇದ್ದರೆ ಪಕ್ಕ ಓಡಿಸ್ಕೊಳ್ಳೋದಂತ ಗ್ಯಾರಂಟಿ. ಹಂಗೆ ಇದ್ದರೆ ತಗೊಂಡು ಬರೋಣ. ಸೊ ಓನರ್ ಇರಲಿಲ್ಲ ಅಂದರೆ ತಗೊಂಡು ಬರೋಣ. ಹಂಗೆ ಹೋಗಿ ನೋಡ್ಬೇಕು ಫ್ರೆಂಡ್ಸ್, ಎಷ್ಟು ತಗೊಂಡು ಬರ್ತೇವೆ. ಅಣ್ಣ, ಇಲ್ಲಿಂದ ಊರು ಎಷ್ಟು ಕಿಲೋಮೀಟ್ರ್ ಇದೆ? 80 ಕಿಲೋಮೀಟರ್ಸ್ ಇದೆ ಅಂತೆ ಫ್ರೆಂಡ್ಸ್, ಇಲ್ಲಿಂದ MAT. ಸೊ ಹೋಗಿ ಮಾವಿನಕಾಯಿ ತಗೊಂಡು ಬರೋದಂತೆ. ಇದೇ ನಮ್ಮ ಲಾಸ್ಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮಳೆ ಬಂದಿದೆ ಅಣ್ಣ ಈ ಕಡೆ ಸೈಡು ನೋಡಿ ಫ್ರೆಂಡ್ಸ್. ಮಳೆ ಇಲ್ಲ ಅಂದ್ರೆ ಫುಲ್ ಗ್ರೀನರಿ ಇದೆ.
ದಟ್ ಈಸ್ ದ ಪವರ್ ಆಫ್ ನೇಚರ್ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಫ್ರೆಂಡ್ಸ್ ಸಿಟಿ ಬೆಸ್ಟಾ ವಿಲೇಜ್ ಸೈಡ್ ಬೆಸ್ಟಾ ನೀವೇ ಕಮೆಂಟ್ ಮಾಡಿ. ಸೊ ಬೆನಿಫಿಟ್ಟು ನೋಡಿ, ಹಂಗೆ ಲಾಸ್ ಆಗೋದು ನೋಡಿ, ಹೇಳಿ ಯಾವ್ದು ಬೆಸ್ಟ್ ಅಂತ. ಅಣ್ಣ ನಿಮಗೆ ಯಾವ್ದು ಬೆಸ್ಟು, ಸಿಟಿನಾ ವಿಲೇಜ್ ಸೈಡಾ? ಯಾವ್ದು ಇಷ್ಟ? ವಿಲೇಜ್ ಸೈಡ್ ಅಂತೆ ಫ್ರೆಂಡ್ಸ್ ನಮ್ಮ ಅಣ್ಣಂಗೆ. ನಮ್ಮ ಅಣ್ಣವರು ಇಲ್ಲೇ ಹುಟ್ಟು ಬೆಳೆದಿರೋದು ಎಮ್ಮೆಟ್ಟಿ ಕಲ್ಗಟ್ಟಿ ಸೈಡ್ ಹತ್ರ. ಕಲ್ಗಟ್ಟಿ ಎಲ್ಲ ಎಮ್ಮೆಟ್ಟಿ ಹತ್ರನೇ. ಇನ್ನು ತಾರಳ 5 ಕಿಲೋಮೀಟ್ರು. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಾರಿ ಹಾಳ ಫ್ರೆಂಡ್ಸ್. ನಾವು ತಾರಾಳ ಅಂದ್ಬಿಡ್ತೀವಿ ಫ್ರೆಂಡ್ಸ್. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ಮಾಡ್ತಿರೋದು ನೆನ್ನೆ ನಮ್ಮ ಅಕ್ಕನ ಫೋನಲ್ಲಿ ಮಾಡಿದ್ದೆ, ಇವತ್ತು ನಮ್ಮ ಅಣ್ಣ ಪ್ರವೀಣಣ್ಣ ಫೋನಲ್ಲಿ ಮಾಡ್ತಿರೋದು. ನಮ್ಮ ಮಮ್ಮಿ ಅಲ್ಲೇ ದಾವಣಗೆರೆಯಲ್ಲಿದ್ದಾರೆ, ನಾನು ಇಲ್ಲಿಂದ ಎಡಿಟ್ ಮಾಡಿ ಕಳಿಸ್ತೇನೆ ನಮ್ಮ ಮಮ್ಮಿಗೆ. ಸೊ ನಮ್ಮ ಮಮ್ಮಿನೇ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಮಾಮ್. ಈ ವಿಡಿಯೋ ನೋಡ್ತೀರಿ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ತಿಳಿಸ್ಬೇಡಿ ಯಾರು ನಮ್ಮ ಫ್ಯಾಮಿಲಿಯವರು. ಹಾಗೆ ನಾನು ಅಂತೀನಿ ಥ್ಯಾಂಕ್ ಯು ಮಾಮ್ ಫಾರ್ ಅಪ್ಲೋಡಿಂಗ್ ವಿಡಿಯೋ. ಇವಾಗ ಎಷ್ಟು ದಿವಸ ಆಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಇಲ್ಲಿಂದ ಬೆಂಗಳೂರು ಹುಬ್ಳಿ ದಾವಣಗೆರೆಗೆ ಹೋಗೋದು. May 20 ಏನೋ ಕಾಲೇಜ್ ಸ್ಟಾರ್ಟ್ ಅಂತಿದ್ದಾರೆ, ನೋಡ್ಬೇಕು ಫ್ರೆಂಡ್ಸ್ ಯಾವಾಗ ಹೋಗ್ತೀವಿ ಇಲ್ಲಿಂದ.